ಶಿಡ್ಲಘಟ್ಟ ಧಮ್ಕಿ ನಾಯಕ ರಾಜೀವ್ ಗೌಡ ನಾಪತ್ತೆಯಾಗಿ 8 ದಿನ ಆಗಿದೆ. ಕಾಂಗ್ರೆಸ್ ನಾಯಕನ ಪತ್ತೆಗೆ ಪೊಲೀಸರಿಗೆ ಇನ್ನೆಷ್ಟು ದಿನ ಬೇಕು? ಪೊಲೀಸರ ಭಯನೂ ಇಲ್ಲ, ಕೋರ್ಟ್ ಹೆದರಿಕೆನೂ ಇಲ್ಲ. ಎಫ್ಐಆರ್ ಆಗಿ 8 ದಿನ ಆದ್ರೂ ಅರೆಸ್ಟ್ ಆಗಿಲ್ಲ ಆರೋಪಿ. ರಾಜೀವ್ ಗೌಡ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾಗೆ ನಿಂದಿಸಿದ್ದ. 50 ಜನರ 3 ಪೊಲೀಸ್ ತಂಡ ರಾಜೀವ್ ಗೌಡಗಾಗಿ ತಲಾಶ್ ನಡೆಸಿರೋದು. 50 ಜನರ 3 ಪೊಲೀಸ್ ತಂಡ. ಹಾಗಾದ್ರೆ ರಾಜೀವ್ ಗೌಡ ಇದುವರೆಗೂ ಪೊಲೀಸ್ ಕೈಗೆ ಯಾಕೆ ಸಿಕ್ಕಿಲ್ಲ? 50 ಜನ ಪೊಲೀಸರು ರಾಜೀವ್ ಗೌಡ ಬೆನ್ ಹತ್ತಿದ್ದಾರೆ. ಈತ ನೋಡಿದ್ರೆ ಎಲ್ಲೋ ಕೂತು ಜಾಮೀನಿಗೋಸ್ಕರ ಅರ್ಜಿ ಹಾಕ್ತಾನೆ. ತನ್ನ ಮೇಲೆ ಹಾಕಿರುವಂತ ದೂರು ಸ್ಕ್ವಾಶ್ ಮಾಡಿ ಅಂತ ಅರ್ಜಿ ಹಾಕ್ತಾನೆ. ಕೋರ್ಟೇ ಚೀಮಾರಿ ಹಾಕಿದೆ. ಆದ್ರೂ ಸಹ ಈತನ ಬಂಧನ ಇದುವರೆಗೂ ಆಗಿಲ್ಲ. ರಾಜೀವ್ ಗೌಡ ಪರಾರಿ ಟ್ವೀಟ್ ಮಾಡಿ ಬಿಜೆಪಿ ಲೇವಡಿ ಮಾಡಿದೆ. ತಲೆ ಮರೆಸಿಕೊಂಡ ಮಹಿಳಾ ನಿಂದಕ ರಾಜೀವ್ ಗೌಡ ಎಲ್ಲಿರಬಹುದು? ಕಾಂಗ್ರೆಸ್ಸಿಗೆ ಟ್ಯಾಗ್ ಮಾಡಿ ರಾಜ್ಯ ಬಿಜೆಪಿ ಟ್ವೀಟ್ ಮಾಡಿದೆ. 50 ಜನ ಪೊಲೀಸರು ರಾಜೀವ್ ಗೌಡ ಹುಡುಕಾಟದಲ್ಲಿದ್ದಾರೆ. 3 ತಂಡ ರಚನೆ ಆಗಿದೆ. ನಿಜಕ್ಕೂ ರಾಜೀವ್ ಗೌಡ ಹಾಗಾದ್ರೆ ಪೊಲೀಸರ ಕೈಗೆ ಸಿಕ್ತಿಲ್ವಾ? ಎಲ್ಲಿ ಭೂಗತ ಆದ ಹಾಗಾದ್ರೆ ರಾಜೀವ್ ಗೌಡ? ಈಗ ಇದನ್ನೇ ವಿಪಕ್ಷ ಪ್ರಶ್ನೆ ಮಾಡ್ತಿರೋದು. ಧಮ್ಕಿ ನಾಯಕ ನಾಪತ್ತೆಯಾಗಿದ್ದಕ್ಕೆ ಬಿಜೆಪಿ ಲೇವಡಿ ಮಾಡಿದೆ. 8 ದಿನ ಕಳೆದಿದೆ ಈತ ನಾಪತ್ತೆಯಾಗಿ. ಇನ್ನೆಷ್ಟು ದಿನ ಬೇಕು ಪೊಲೀಸರಿಗೆ ಈತನನ್ನ ಅರೆಸ್ಟ್ ಮಾಡೋದಕ್ಕೆ? ಅದು ಯಾವ ಜಾಗದಲ್ಲಿ ಹಾಗಾದ್ರೆ ಈತ ಅಡಕ್ ಕೂತಿದ್ದಾನೆ? ಬಿಜೆಪಿ ಕಾಂಗ್ರೆಸ್ಸಿಗೆ ಟ್ಯಾಗ್ ಮಾಡಿ ಟ್ವೀಟ್ ಮಾಡಿದೆ. ರಾಜೀವ್ ಗೌಡ ವಿರುದ್ಧ ಸಚಿವ ಎಂಸಿ ಸುಧಾಕರ್ ಆಕ್ರೋಶ. ರಾಜೀವ್ ಗೌಡ ನಡ್ಕೊಂಡ ರೀತಿ ಒಪ್ಪಲ್ಲ, ಖಂಡಿಸ್ತೀವಿ ಅಂತ. ಕಾನೂನು ಚೌಕಟ್ಟಿನಲ್ಲಿ ಕ್ರಮ ಆಗುತ್ತೆ ಅಂತ ಸಚಿವ ಎಂಸಿ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸರು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಯಶಸ್ವಿ ಆಗ್ತಾರೆ ಅಂತ ಎಂಸಿ ಸುಧಾಕರ್ ರಿಯಾಕ್ಟ್ ಮಾಡಿದ್ದಾರೆ. ಏನು ಶಿಡ್ಲಘಟ್ಟದ ಪರಾಜಿತ ಅಭ್ಯರ್ಥಿ ರಾಜೀವ್ ಗೌಡರು ನಡ್ಕೊಂಡಿರ್ತಕ್ಕಂಥ ರೀತಿಯನ್ನು ನಾವು ಯಾವುದೇ ರೀತಿ ಅದನ್ನು ಒಪ್ಪುವಂಥದ್ದಲ್ಲ, ಅದನ್ನು ನಾವು ಖಂಡಿಸ್ತೀವಿ ಅಂತಕ್ಕಂಥ ಮಾತನ್ನೇ ಭಾಳ ಸ್ಪಷ್ಟವಾಗಿ ಹೇಳಿದ್ವಿ. ಮತ್ತು ಕಾನೂನು ರೀತಿ ಕ್ರಮ ಮಾಡ್ತೀವಿ ಅಂತಕ್ಕಂಥದ್ದು ಆ ಕ್ಷಣದಿಂದ ನಾವು ಎಲ್ಲ ರೀತಿ ಕಾನೂನಿನ ಚೌಕಟ್ಟಿನಲ್ಲಿ ಏನೆಲ್ಲ ಮಾಡಲಿಕ್ಕಾಗತ್ತೆ ಮಾಡ್ತಾಯಿದ್ದೀವಿ. ಮತ್ತು ಅವತ್ತು ದೂರು ಕೊಡುವಂಥದ್ದು ವಿಳಂಬ ಆಯಿತು. ಆದರೆ ಇದು ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಸದ್ದು ಮಾಡೋದ್ರಿಂದ ಅವರು ಯಾರು ಇದಕ್ಕೆ ಗುರಿಯಾಗಿದ್ದರು, ತಹಸೀಲ್ದಾರ್ ನಮ್ಮ ಕಮಿಷನರ್ ಅವರು ಅಮೃತ ಗೌಡ ಅವರು, ಬಹುಶಃ ಅವರು ಸಂಜೆಯವರೆಗೂ ದೂರು ಕೊಡುವಂಥದ್ದಕ್ಕೆ ಸಾಧ್ಯ ಆಗಲಿಲ್ಲ. ಅವರು ದೂರು ಕೊಟ್ಟ ತಕ್ಷಣ ನಮ್ಮ ಪೊಲೀಸ್ ಇಲಾಖೆಯವರು ಕಾರ್ಯೋನ್ಮುಖರಾದರು. ಆದರೆ ಅಷ್ಟೊತ್ತಿಗಾಗಲೇ ಅವರು ಫೋನನ್ನು ಸ್ವಿಚ್ ಆಫ್ ಮಾಡಿಕೊಂಡು ಅವರು ಎಲ್ಲಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ಇವತ್ತು ಸುಮಾರು 4-5 ದಿವಸಗಳಿಂದ ಇವತ್ತು ಪೊಲೀಸ್ ಇಲಾಖೆಯವರು ಕಲೆ ಆಗ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಅವರನ್ನು ಕಾನೂನು ಚೌಕಟ್ಟಿಗೆ ತಂದು ಅವರು ನಡ್ಕೊಂಡಿರ್ತಕ್ಕಂಥ ರೀತಿಗೆ ಇವತ್ತು ಒಂದು ಸ್ಪಷ್ಟವಾದಂಥ ಸಂದೇಶ ಈ ರಾಜ್ಯದಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಕಳಿಸ್ತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ. ಅದರಿಂದ ಇದು ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಗೃಹ ಮಂತ್ರಿಗಳು ಹೇಳಿದ್ದಾರೆ, ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಎಲ್ಲರೂ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದರಲ್ಲಿ ಯಾವುದೇ ರಾಜಿ ಇಲ್ಲ ಅಂತಕ್ಕಂಥ ವಿಚಾರ ಮತ್ತು ಕಾನೂನು ಚೌಕಟ್ಟಿನಲ್ಲಿ ಅವ್ರ ಮೇಲೆ ಕ್ರಮ ಅಂತೂ ಖಂಡಿತ ಜರುಗಿಸ್ತೀವಿ ಅಂತಕ್ಕಂಥದ್ದು. ನೋಡಿ, ಅದನ್ನು ಕೋರ್ಟ್ ಹೇಳಿರ್ತಕ್ಕಂಥದ್ದು ನಾನು ಅದನ್ನು ಸ್ವಾಗತ ಮಾಡ್ತೀನಿ. ಯಾಕಂದರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.